ಲೋಕಸಭೆ ಚುನಾವಣೆಯ 4ನೇ ಹಂತದಲ್ಲಿ 62.84% ಮತದಾನವಾಗಿದೆ. ಈ ಹಂತದಲ್ಲಿ 9 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದ 96 ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯಿತು. 4ನೇ ಹಂತದ ಚುನಾವಣೆಗೆ ಒಟ್ಟು 1717 ಅಭ್ಯರ್ಥಿಗಳು ಕಣದಲ್ಲಿದ್ದರು. 4ನೇ ಹಂತದ ಮತದಾನ ಮುಕ್ತಾಯದೊಂದಿಗೆ 23 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 379 ಸಂಸತ್ತಿನ ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿದೆ. ಆಂಧ್ರಪ್ರದೇಶದಲ್ಲಿ 68.12%, ಬಿಹಾರದಲ್ಲಿ 55.90% ಹಾಗೂ ತೆಲಂಗಾಣದಲ್ಲಿ 61.39% ಮತದಾನವಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 36.58% ಮತದಾನವಾಗಿದೆ. ಜಾರ್ಖಂಡ್ನಲ್ಲಿ 63.37% ಮತದಾನವಾಗಿದ್ದರೆ ಮಧ್ಯಪ್ರದೇಶದಲ್ಲಿ 68.63% ಮತದಾನವಾಗಿದೆ. ಮಹಾರಾಷ್ಟ್ರದಲ್ಲಿ 52.75%, ಒಡಿಶಾದಲ್ಲಿ 63.85% ಮತದಾನವಾಗಿದೆ. ಇದೇ ವೇಳೆ ಆಂಧ್ರಪ್ರದೇಶದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಎಲ್ಲ 175 ಕ್ಷೇತ್ರಗಳು ಹಾಗೂ ಒಡಿಶಾದ 28 ವಿಧಾನಸಭಾ ಕ್ಷೇತ್ರಗಳಿಗೂ ಈ ಹಂತದಲ್ಲಿ ಮತದಾನ ಪೂರ್ಣಗೊಂಡಿದೆ. 1,92,000 ಮತಗಟ್ಟೆಗಳಿಗೆ 19 ಲಕ್ಷಕ್ಕೂ ಅಧಿಕ ಚುನಾವಣಾ ಅಧಿಕಾರಿಗಳನ್ನು ಚುನಾವಣೆಗಾಗಿ ನಿಯೋಜಿಸಲಾಗಿತ್ತು. बनेगा वो नहीं बन पाया। तो दरअसल मुझे ऐसा लगता है कि इस बार इसमें बिखराव है। जैसे बंगाल में बिखराव है, वहां ममता बनर्जी अलग चुनाव लड़ रही है, उत्तर प्रदेश में बसपा अलग चुनाव लड़ रही है।